ಯಶವಂತ್, ಈಗ ನಿಮ್ ಕಾಲೇಜಲ್ಲಿ ಇವತ್ತು ವಿಜೃಂಭಣೆ ಅದೊಂದು ಸಮಾರಂಭ ನಡೀತಾರೆ ಹಂಗೈತ್ರೆ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಹೌದಣ್ಣ, ಇವತ್ತು ನವೆಂಬರ್ 26. ಸೊ ನವೆಂಬರ್ 26ನ ನಾವು ಸಂವಿಧಾನ ದಿನಾಚರಣೆ ಅಂತೇಳಿ ಆಚರಿಸ್ತಾ ಇದೀವಿ 2015ರಿಂದ. ಸೊ ಹಾಗಾಗಿ ಇವತ್ತಿಗೆ ಸಂವಿಧಾನ ಅಂಗೀಕಾರ ಆಗಿ ಆಲ್ಮೋಸ್ಟ್ 76 ವರ್ಷ ಆಗಿದೆ. ಸೊ ಅದನ್ನ 2015ರಿಂದ ಕಾನ್ಸ್ಟಿಟ್ಯೂಷನಲ್ ಡೇ ಅಂತೇಳಿ ಆಚರಿಸ್ತಾ ಇದೀವಿ. ಸೊ ನಮ್ಮ ಸಂವಿಧಾನ ರಚನೆ ಮಾಡಿದವರು 2 ವರ್ಷ 11 ತಿಂಗಳು 18 ದಿನ ಸತತ ಪ್ರಯತ್ನ ಮಾಡಿ ಒಂದು ಇಂಡಿಯಾಗೆ, ಒಂದು ಭಾರತಕ್ಕೆ ಒಂದು ಸಂವಿಧಾನ ಅಂತೇಳಿ ಕೊಟ್ಟಿದ್ದಾರೆ, ದೀರ್ಘಕಾಲ ಪ್ರಯತ್ನ ಮಾಡಿ. ಸೊ ಅದರ ನೆನಪಿನಾರ್ಥ ಇವತ್ತಿಗೆ ನಾವು ಸಂವಿಧಾನ ದಿನಾಚರಣೆ ಅಂತೇಳಿ ಮಾಡ್ತಾ ಇದೀವಿ. ಏನಂತ ಪ್ರಜಾ? ಏನಂತ ಹೇಳಿದ್ರೆ ದೇವರಾಜ್ ಅಣ್ಣವ್ರೆ, ನಮ್ಮ ಸಂವಿಧಾನ ಇದೆಲ್ಲ ಭಾರತ ಸಂವಿಧಾನ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಲಿಖಿತ ಸಂವಿಧಾನವಾಗಿದೆ. ಇದು ನಮ್ಮ ಭಾರತದಲ್ಲಿ ಸರ್ವರಿಗೂ ತಿಳಿಯಬೇಕು. ಯಾಕಂತ ಹೇಳಿದ್ರೆ ನಮ್ಮ ಸಂವಿಧಾನದಲ್ಲಿ ಎಲ್ಲ ಮಹತ್ವ ಬಹಳಷ್ಟು ದೊಡ್ಡದು. ಅದನ್ನ ಅರ್ಥ ಮಾಡ್ಕೊಂಡ್ರೆ ಖಂಡಿತ ನಮ್ಮ ದೇಶ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಮ ಅಭಿಪ್ರಾಯ ಏನಣ್ಣ? ನಮ್ಮ ಅಭಿಪ್ರಾಯ ಏನಂದ್ರೆ, ನಮ್ಗೆ ಎಷ್ಟೋ ಜನಗಳ ಕಾಲದ ಬಗ್ಗೆ ಗೊತ್ತೇ ಇರಲ್ಲ. ನಮ್ಗೆ ಗೊತ್ತಿಲ್ಲ ಅಂದ್ರೆ ಹಳ್ಳಿಯವರು ಅಂತ ಇನ್ನೂ ಗೊತ್ತಿರಲ್ಲ. ಅಂತಂದ್ರೆ ನೀವು ಈ ತರ ಒಂದು ಪ್ರೋಗ್ರಾಮ್ ಮಾಡಿ ಜನರಿಗೆ ವಿಷಯವನ್ನ ತಲುಪರಿಸ್ಥಿತಿ ಮಾಡ್ತಾ ಇದ್ದೀರಾ. ಇದರಿಂದ ಎಲ್ರಿಗೂ ಒಂದು ಕಾನೂನು ಅರಿವು ಮೂಡ್ತದೆ, ಮತ್ತೆ ಸಂವಿಧಾನ ಏನು, ಅದರ ಭಾವ್ಯಕತೆ ಏನು, ಮತ್ತೆ ಅದರಲ್ಲಿರುವ ಸಾರಾಂಶ ಏನು ತಿಳಿಸ್ಕೊಡಕ್ಕೆ ಮಾಡ್ತಾ ಇದ್ದೀರಾ. ಇದು ತುಂಬಾ ಅತ್ಯುತ್ತಮ ಒಳ್ಳೆ ಸಂಗತಿ ಆಗಿದೆ. ಇದೇ ತರ ಪ್ರೋಗ್ರಾಮ್ ಮುಂದೆ ಮಾಡ್ತಾ ಇರಿ ನೀವು. ಖಂಡಿತ ಅಣ್ಣ, ಹಾಗೆ ನಮ್ಗೆ ಸಹಕಾರ ಬೇಕಾಗಿದೆ. ಇದೇ ಚಾನೆಲ್ ಅಲ್ಲಿ ಹೀಗೆ ಎಷ್ಟೋ ಕಾನೂನುಗಳನ್ನ ಸುಲಭವಾಗಿ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ ಬೆಂಬಲ ಇರಲಿ. ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವ್ದ್ರ ಮೇಲೆ ಕಾನೂನು ಅರಿವು ಬೇಕೋ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಖಂಡಿತ ಅದನ್ನ ನಿಮ್ ಮುಂದೆ ತರುವಂತ ಪ್ರಯತ್ನ ಮಾಡ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.